ಸಮಗ್ರ ಪರಿಷ್ಕರಣೆ ಭಾರತ ಸಂವಿಧಾನ ಆರ್ಟಿಕಲ್ 324 ಅಡಿನಲ್ಲಿ ಶಾಸಕಾಂಗಗಳಿಗೆ ಆಯ್ಕೆ ಮಾಡುವ ವಿಧಾನ ಮತ್ತೆ ಮತದಾರರ ಕುರಿತು ಉಳಿದ ಎಲ್ಲ ರೆಪ್ರೆಸೆಂಟೇಷನ್ ಆಫ್ ಪೀಪಲ್ ಆಕ್ಟ್ ಇತ್ಯಾದಿ ಕಾಯ್ದೆಗಳನ್ನು ರೂಪಿಸೋದಕ್ಕೆ ಸಂವಿಧಾನ ಅವಕಾಶ ಕೊಡುತ್ತೆ. ಆ ಎಲ್ಲದರ ಆಧಾರದ ಮೇಲೆ ರಾಜ್ಯ ಮಟ್ಟದಲ್ಲಿ ಶಾಸಕಾಂಗಗಳಿಗೆ, ಶಾಸಕ ಸ್ಥಾನಗಳಿಗೆ ಮತ್ತೆ ಕೇಂದ್ರದ ಮಟ್ಟದಲ್ಲಿ ಲೋಕಸಭಾ ಸದಸ್ಯರ ಸ್ಥಾನಗಳಿಗೆ ಆಯ್ಕೆ ಮಾಡುವಂತ ಆಯ್ಕೆ ಪ್ರಕ್ರಿಯೆ, ಆ ಆಯ್ಕೆ ಪ್ರಕ್ರಿಯೆಯ ಭದ್ರ ಬುನಾದಿ ಮತದಾರರ ಪಟ್ಟಿ, ಮತದಾರರು. ಸೊ ಹಾಗಾಗಿ ಈ ಮತದಾರರ ಪಟ್ಟಿಯನ್ನ ಚುನಾವಣಾ ಆಯೋಗ ನಿರಂತರವಾಗಿ ಕಂಟಿನ್ಯೂಸ್ ಅಪ್ಡೇಷನ್ ಅಂತೇಳಿ ನಿರಂತರವಾಗಿ ಕಾಲೋಚಿತಗೊಳಿಸುವಂತ ಕೆಲಸ ನಿರಂತರವಾಗಿ ನಡೀತಾ ಇರುತ್ತೆ. ಇದೆಲ್ಲದರ ಮಧ್ಯೆ ದಶಕಕ್ಕೆ ಒಮ್ಮೆ, 5 ವರ್ಷಗಳಿಗೆ ಒಮ್ಮೆ ಚುನಾವಣಾ ಆಯೋಗ ಸೂಕ್ತ ಅಂತೇಳಿ ಭಾವಿಸಿದ ಸಂದರ್ಭದಲ್ಲಿ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಹೇಳಿ ಆ ಪ್ರಕ್ರಿಯೆಗೂ ಕೂಡ ಹಿಂದೆ ಅನೇಕ ಸಂದರ್ಭಗಳಲ್ಲಿ ಅದಕ್ಕೆ ಚಾಲನೆ ಕೊಟ್ಟಿರುವಂತದ್ದು, ಆ ಪ್ರಕ್ರಿಯೆಯನ್ನ ತೆಗೆದುಕೊಂಡಿರುವಂತದ್ದು, SIR ಗಳನ್ನ ತೆಗೆದುಕೊಂಡಿರುವಂತದ್ದು ನಾವು ನೋಡ್ತಾ ಬಂದಿದ್ದೇವೆ. ಸೊ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅದರ ಕುರಿತು ಈಗಾಗಲೇ ಸುಮಾರು 16 ರಾಜ್ಯಗಳು, 3 ಕೇಂದ್ರಾಡಳಿತ ಪ್ರದೇಶಗಳಲ್ಲಿ ಈಗ ಮಾಡುವಂತ ಒಂದು ಪ್ರಕ್ರಿಯೆಗೆ ಚುನಾವಣಾ ಆಯೋಗ 14/5/26 ಒಂದು ಪ್ರೆಸ್ ನೋಟು ಮತ್ತೆ ಅಧಿಸೂಚನೆಯನ್ನು ಕೂಡ ಹೊರಡಿಸಿದೆ. ಏನು ಈ SIR ಜನಸಾಮಾನ್ಯರಿಗೆ, ಮತದಾರರಿಗೆ ಇದರ ಕುರಿತಾದಂತ ಸಮಗ್ರವಾದಂತ ಮಾಹಿತಿ ಕೊಡಬೇಕು. ಮತ್ತೆ ಜಿಲ್ಲೆಯಲ್ಲಿ ಈ ವಿಶೇಷ ಪರಿಷ್ಕರಣೆಗೆ ಏನೇನು ಸಿದ್ಧತೆಗಳನ್ನ ನಾವು ಮಾಡ್ಕೊಂಡಿದ್ದೇವೆ, ಅದಕ್ಕೆ ಜಿಲ್ಲಾ ಮಟ್ಟದಲ್ಲಿ ಏನ್ ತಂಡ ಇದೆ, ಮತದಾರರ ನೋಂದಣಿ ಅಧಿಕಾರಿಗಳು, ಸಹಾಯಕ ಮತದಾರರ ನೋಂದಣಿ ಅಧಿಕಾರಿಗಳು, ನಮ್ಮ ಬೂತ್ ಮಟ್ಟದ ಅಧಿಕಾರಿಗಳು, ಬೂತ್ ಲೆವೆಲ್ ಸೂಪರ್ವೈಸರ್ಸ್, ಅವರನ್ನ ಮೇಲುಸ್ತುವಾರಿ ಮಾಡುವಂತ ಅಧಿಕಾರಿಗಳು, ಈ ರೀತಿ ಎಲ್ಲ ವ್ಯವಸ್ಥೆಯನ್ನ ಅತ್ಯಂತ ಪಾರದರ್ಶಕವಾಗಿ ಈ SIR ಪ್ರಕ್ರಿಯೆಯನ್ನ ಕೈಗೊಳ್ಳೋದಕ್ಕೆ ಈಗಾಗಲೇ ನಾನು ಹೇಳಿದಂತೆ ಚುನಾವಣಾ ಆಯೋಗ 14/5/26 ಒಂದು ECI ನ ನೋಟಿಫಿಕೇಶನ್ ಕೂಡ ಆಗಿದೆ. ಎಲ್ಲ ವೇಳಾಪಟ್ಟಿಯೊಂದಿಗೆ ಮತ್ತೆ ಏನೇನು ಪ್ರಕಾರಗಳು ಈ ಎಂಟೈರ್ SIR ಆಪರೇಷನ್ಸ್ ಅಲ್ಲಿ ಈ ಇಂಟೆನ್ಸಿವ್ ರಿವಿಷನ್ ಅಲ್ಲಿ ಇರುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಎಲ್ಲ ಸವಿಸ್ತಾರವಾದಂತ ಒಂದು ಗೈಡ್ ಲೈನ್ಸ್ ಅನ್ನ, ವೇಳಾಪಟ್ಟಿಯನ್ನ ಇವೆಲ್ಲವೂ ಕೂಡ ಹೊರಡಿಸಿದೆ. ಸೊ ಇದರ ಹಿನ್ನೆಲೆಯಲ್ಲಿ ಇವತ್ತು ಪ್ರಸ್ತುತ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಮೊನ್ನೆ ರಾಜ್ಯದ ಎಲ್ಲ ಜಿಲ್ಲಾ ಚುನಾವಣಾಧಿಕಾರಿಗಳ ಸಭೆ, ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ಚುನಾವಣಾಧಿಕಾರಿಗಳ ಒಂದು ಸಭೆಯನ್ನ ನಮ್ಮ ರಾಜ್ಯದ CEO ಅವರು, ಚುನಾವಣಾ ಆಯೋಗದ ಪ್ರತಿನಿಧಿಯಾಗಿ ರಾಜ್ಯದಲ್ಲಿ ಇರ್ತಕ್ಕಂತ ಮುಖ್ಯ ಚುನಾವಣಾಧಿಕಾರಿಗಳೇನಿದ್ದಾರೆ ಅವರು ಒಂದು ಪ್ರೆಸೆಂಟೇಷನ್ ಮತ್ತೆ ಒಂದು ಓರಿಯೆಂಟೇಷನ್, ಸಮಗ್ರವಾದಂತ ಒಂದು ಓರಿಯೆಂಟೇಷನ್ ಅನ್ನ ನಮ್ಮ ಬೆಂಗಳೂರಿನಲ್ಲಿ ಮಾಡಿ, ತದನಂತರ ಏನೇನು ಉಪಕ್ರಮಗಳನ್ನು ನೀವು ತೆಗೆದುಕೊಳ್ಬೇಕು, ಎಲ್ಲ ಹಂತದಲ್ಲಿ ಸಾರ್ವಜನಿಕರಿಗೆ ಇದರಲ್ಲಿ ಈ ಯಾರ್ಯಾರು ಭಾಗಿದಾರರಿದ್ದಾರೆ, ಈ ಮತದಾರರ ಪಟ್ಟಿ ಹಾಗೂ ಮತದಾನ ಚುನಾವಣೆಗಳಲ್ಲಿ ಯಾರ್ಯಾರು ಭಾಗಿದಾರರಿದ್ದಾರೆ, ಎಲ್ಲಾ ಭಾಗಿದಾರರನ್ನು ಕೂಡ ಒಳಗೊಂಡಂತೆ ಅವರೆಲ್ಲರಿಗೂ ಕೂಡ ಎಲ್ಲಾ ಮಾಹಿತಿಗಳನ್ನು ಕೂಡ ಸಾರ್ವಜನಿಕ ವಲಯದಲ್ಲಿ ಮಾಹಿತಿಗಳನ್ನ ಇಡಬೇಕು. ಜೊತೆಗೆ ಅತ್ಯಂತ ಪಾರದರ್ಶಕವಾಗಿ ಈ ಒಂದು ಪ್ರಕ್ರಿಯೆಗಳು ಆಗ್ಬೇಕು ಅನ್ನೋ ಸೂಚನೆಯ ಹಿನ್ನೆಲೆಯಲ್ಲಿ ಇವತ್ತು ವಿದ್ಯುಕ್ತವಾಗಿ ಮೊದಲನೇ ಸಭೆ, ಈ ಸಭೆಗೆ ಎಲ್ಲ ಏನು ಪಕ್ಷಗಳಿದಾವೆ, ಚುನಾವಣಾ ಪ್ರಕ್ರಿಯೆಯಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ಳೋ ಪಕ್ಷಗಳಿದಾವೆ, ಆ ಪಕ್ಷದ ಎಲ್ಲ ಅಧಿಕೃತವಾದಂತ ಪ್ರತಿನಿಧಿಗಳಿಗೆ ನಾವು ಮುಕ್ತವಾದಂತ ಆಹ್ವಾನವನ್ನ ಕೊಟ್ಟು, ಇವತ್ತು ತಾವೆಲ್ಲ ಪ್ರತಿನಿಧಿಗಳು, ಪಕ್ಷಗಳನ್ನ ಪ್ರತಿನಿಧಿಸಿದವರು ತಾವು ಕೂಡ ಇದ್ದೀರಾ. ಇದ್ರ ಜೊತೆಗೆ ಇಡೀ ಜನಮಾನಸಕ್ಕೆ ಎಲ್ಲ ಯೋಜನೆಗಳು ಅಥವಾ ಈ ತರದ ವಿಶೇಷ ಪ್ರಕ್ರಿಯೆಗಳ ಸಮಗ್ರ ಮಾಹಿತಿಯನ್ನ ಒದಗಿಸ್ತಕ್ಕಂಥವ್ರು ನಮ್ಮ ಮಾಧ್ಯಮದ ಸನ್ಮಿತ್ರರು. ಹಾಗಾಗಿ ಇವತ್ತು ಇಡೀ ಜಿಲ್ಲೆಯ ಮಾಧ್ಯಮ ಸನ್ಮಿತ್ರರನ್ನು ಕೂಡ ನಾವು ಇಲ್ಲಿ ತಮ್ಮನ್ನ ಕರೆದಿದ್ದೀವಿ. ಕೊಡೋದಷ್ಟೇ ಅಲ್ಲ, ಸಮಗ್ರವಾಗಿ ತಮಗೆ ಒಂದು ಪ್ರೆಸೆಂಟೇಷನ್
ಯಾವ್ಯಾವ ಹಂತಗಳಲ್ಲಿ, ಎಷ್ಟು ಹಂತಗಳಲ್ಲಿ ಕೆಲಸಗಳಾಗ್ತದೆ, ಒಬ್ಬ ಮತದಾರ ಹೇಗೆ ಮತದಾರ ನೋಂದಣಿಯಲ್ಲಿ ಆಗ್ತಾನೆ, SIR ಅಂದ್ರೆ ಏನು, ಅದರ ರೂಪುರೇಷೆಗಳೇನು, ಏನೇನು ದಾಖಲೆಗಳನ್ನ SIR ನಲ್ಲಿ ಅವರು ಕೊಡ್ಬೇಕಾಗತ್ತೆ, ಮತ್ತೆ ಈ ಪ್ರಕಾರ್ಯವನ್ನ ಯಾರು ಮಾಡ್ತಾರೆ, ಚುನಾವಣಾ ಪಕ್ಷಗಳಿಗೆ ಅಂದ್ರೆ ರಾಜಕೀಯ ಪಕ್ಷಗಳಿಗೆ ಏನು ಅವಕಾಶಗಳಿದಾವೆ, ಅವರನ್ನ ಪ್ರತಿನಿಧಿಸುವ BLAಗಳಿಗೆ ಅವರನ್ನ ಹೇಗೆ ಅಪಾಯಿಂಟ್ ಮಾಡ್ಕೊಳ್ಬೇಕು, ಅವ್ರಿಗೇನು ಅವಕಾಶಗಳಿದಾವೆ, ನಾಗರಿಕರಿಗೆ ಏನು ಅವಕಾಶ ಇದೆ, ಹೇಗೆ ನಾಗರಿಕರು ಈ ಒಂದು ಇಡೀ ಪ್ರಕ್ರಿಯೆಯಲ್ಲಿ ಮತದಾರ ತನ್ನ ಮತದಾನವನ್ನ ಮಾಡ್ಲಿಕ್ಕೆ ತಾನು ಮತದಾರ ಪಟ್ಟಿಯಲ್ಲಿ ಏನು ಇರ್ಬೇಕಾಗತ್ತೆ ಅದಕ್ಕೆ ಪೂರಕವಾದ ಅವಕಾಶ ಮತದಾರನಿಗೆ ಏನಿದೆ, ಈ ಎಲ್ಲ ಅಂಶಗಳ ಕುರಿತು ಸಮಗ್ರವಾದ ಮಾಹಿತಿಯನ್ನ ಹಾಗೂ ನಿಮ್ಮ ಪ್ರಶ್ನೆಗಳಿದ್ರೆ ಅದರಲ್ಲಿ ಏನಾದ್ರೂ ನಿಮ್ಗೆ ಸಂಶಯಗಳಿದ್ರೆ ಆ ಎಲ್ಲ ಸಂಶಯಗಳನ್ನ ಪರಿಹರಿಸುವ ನಿಟ್ಟಿನಲ್ಲಿ ಇವತ್ತಿನ ಈ ಒಂದು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಓರಿಯೆಂಟೇಶನ್ ಪ್ರೋಗ್ರಾಮ್ ಅನ್ನ ನಾವು ಇಟ್ಕೊಂಡಿದೀವಿ. ಮಾಹಿತಿ ಕಾರ್ಯಾಗಾರವನ್ನ ನಾವು ಇಟ್ಕೊಂಡಿದೀವಿ. ಈಗ ತಮ್ದಾದ್ಮೇಲೆ ಇವತ್ತು ಎಲ್ಲ BLOಗಳಿಗೆ ಕನ್ನಡ ಭವನದಲ್ಲಿ ಇವತ್ತು 2 ಸೆಷನ್ ನಲ್ಲಿ ಸುಮಾರು 1450 ಜನ ಈ ಒಂದು ಪ್ರಕ್ರಿಯೆಗಳಲ್ಲಿ ನಿರಂತರವಾಗಿ ತಮ್ಮನ್ನ ತಾವು ಅಕ್ಟೋಬರ್ ವರೆಗೆ ತೊಡಗಿಸ್ಕೊಳ್ಳೋರಿದ್ದಾರೆ ಜಿಲ್ಲೆಯಲ್ಲಿ. ಈಗಾಗಲೇ ಅವ್ರನ್ನೆಲ್ಲ ನಾವು ಅಪಾಯಿಂಟ್ ಮಾಡಿದೀವಿ. BLOಗಳನ್ನ, ಬೂತ್ ಮಟ್ಟದ ಅಧಿಕಾರಿಗಳನ್ನ ಅಪಾಯಿಂಟ್ ಮಾಡಿದೀವಿ. ಬೂತ್ ಮಟ್ಟದ ಮೇಲುಸ್ತುವಾರಿ ಅಧಿಕಾರಿಗಳನ್ನ ಅಪಾಯಿಂಟ್ ಮಾಡಿದೀವಿ. ಪ್ರತಿ ಗ್ರಾಮೀಣ ಪ್ರದೇಶದಲ್ಲಿ ನಮ್ಮ ತಹಸೀಲ್ದಾರ್ ಅವರು ಸಹಾಯಕ ಚುನಾವಣಾ ನೋಂದಣಾಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ. ನಗರ ಸಂಸ್ಥೆಗಳ ವ್ಯಾಪ್ತಿನಲ್ಲಿ ಆಯಾ ಆಯುಕ್ತರುಗಳು, ನಗರಸಭೆಯ ಆಯುಕ್ತರುಗಳು ಸಹಾಯಕ ನೋಂದಣಾಧಿಕಾರಿಗಳಾಗಿ ಕೆಲಸ ಮಾಡ್ತಾರೆ. ಇವ್ರ ಜೊತೆ ಹೆಚ್ಚುವರಿ ನೋಡಲ್ ಅಧಿಕಾರಿಗಳು ಅಂತ ಹೇಳಿ ನಮ್ಮ EOಗಳು, ತಾಲೂಕ್ ಪಂಚಾಯತ್ನ EOಗಳನ್ನ ಹೆಚ್ಚುವರಿ ನೋಡಲ್ ಅಧಿಕಾರಿಗಳನ್ನ ಹಾಕಿದೀವಿ. ಮತ್ತೆ ಒಂದೊಂದು ವಿಧಾನಸಭಾ ಕ್ಷೇತ್ರಕ್ಕೆ ಒಬ್ಬೊಬ್ರು ಮತದಾರರ ನೋಂದಣಾಧಿಕಾರಿಗಳಾಗಿರ್ತಾರೆ. ERO, ಎಲೆಕ್ಟ್ರಲ್ ರಿಜಿಸ್ಟ್ರೇಷನ್ ಆಫೀಸರ್ ಅಂತೇಳಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ಉಪವಿಭಾಗಾಧಿಕಾರಿ ಆಗ್ಲಿ, JD ಇಂಡಸ್ಟ್ರಿ ಅವರಾಗ್ಲಿ, JD ಫುಡ್ ಅವರಾಗ್ಲಿ, ನಮ್ಮ JD ಅಗ್ರಿಕಲ್ಚರ್ ಇದ್ದಾರೆ, ಮತ್ತೆ DS ಅವರಿದ್ದಾರೆ. ಈ ತರ 5 ಅಧಿಕಾರಿಗಳನ್ನ, ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳನ್ನ ನೋಂದಣಾಧಿಕಾರಿಗಳಂತಾನು ಕೂಡ ಹಾಕಿದೀವಿ. ಸೊ ಎಲ್ಲದರ ಕುರಿತು ನೇರವಾಗಿ ನಾನು PPT ಮೂಲಕ ನಮ್ಗೆ ತುಂಬಾ ವೈಜ್ಞಾನಿಕವಾಗಿ ಎಂಟೈರ್ ಪ್ರೋಸೆಸ್ ಬಗ್ಗೆ ನಿಮ್ಗೆ ಹೇಳೋದಕ್ಕೆ ನಾನು ಬಯಸ್ತೀನಿ. ತಾವು ಈ ಎಲ್ಲಾ ಮಾಹಿತಿಗಳನ್ನ ಜನಸಾಮಾನ್ಯರಿಗೆ ತಾವು ತಲುಪಿಸ್ಬೇಕು. ಇಡೀ ಜಿಲ್ಲೆಯ ಚುನಾವಣಾ ಆಡಳಿತ ವ್ಯವಸ್ಥೆಯ ಮೂಲ ಉದ್ದೇಶ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ 2026ರಲ್ಲಿ ಒಬ್ಬ ಅರ್ಹ ಮತದಾರ ಕೂಡ ಕೈ ಬಿಟ್ಟು ಹೋಗ್ಬಾರ್ದು, ಒಬ್ಬ ಅನಧಿಕೃತ ಮತದಾರ ಕೂಡ ಮತದಾರ ಪಟ್ಟಿನಲ್ಲಿ ಇರಬಾರ್ದು. ಇದು ನಮ್ಮ ಧ್ಯೇಯ. ಆ ನಿಟ್ಟಿನಲ್ಲಿ ಏನು ಉಪಕ್ರಮಗಳನ್ನ ನಾವು ತೆಗೆದುಕೊಳ್ಬೇಕು, ಕಡಾಖಂಡಿತವಾಗಿ ತೆಗೆದುಕೊಳ್ತೇವೆ. ಹಿಂದೆ ಸಣ್ಣ ಪುಟ್ಟ ಅಭಿಪ್ರಾಯಗಳು ಈ ಪ್ರಕ್ರಿಯೆ ಬಗ್ಗೆ ಇರಬಹುದು, ಆದ್ರೆ ನಮ್ಮ ಪ್ರಿಪರೇಷನ್ ಈಗ ತಾನೇ 5 ರಾಜ್ಯಗಳ ಚುನಾವಣೆ ನಡೆದಿದೆ. ಅದರಲ್ಲೂ ವಿಶೇಷವಾಗಿ 2ನೇ ಹಂತದಲ್ಲಿ ನಡೆದಂತ ಈ SIR ನಡೆದಂತ ಕೇರಳ, ತಮಿಳುನಾಡು ರಾಜ್ಯಗಳು, ದಕ್ಷಿಣ ಭಾರತದ ರಾಜ್ಯಗಳಲ್ಲೂ ಕೂಡ SIR ತುಂಬಾ ಯಶಸ್ವಿಯಾಗಿ ಆಯಾ ರಾಜ್ಯಗಳ ಆಡಳಿತ ವ್ಯವಸ್ಥೆ ಮಾಡಿರೋದು ಕೂಡ ನಮ್ ಕಣ್ಮುಂದೆ ಇದೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಮ ರಾಜ್ಯದಲ್ಲೂ ಕೂಡ ತುಂಬಾ ಸವಿಸ್ತಾರವಾಗಿ ರಾಜ್ಯ ಮಟ್ಟದಲ್ಲಿ ಮುಖ್ಯ ಚುನಾವಣಾಧಿಕಾರಿಗಳು ಎಲ್ಲ ರೀತಿಯ ತರಬೇತಿ, ಎಲ್ಲ ರೀತಿಯ ಮಾಹಿತಿ, ಯಾವುದೇ ಸಂಶಯಗಳಿಗೆ ಆಸ್ಪದ ಇಲ್ಲದಂತೆ ಬಹಳ ಪಾರದರ್ಶಕವಾಗಿ ಈ ಪ್ರಕ್ರಿಯೆ ನಡೀಲಿಕ್ಕೆ ಎಲ್ಲ ರಾಜಕೀಯ ಪಕ್ಷಗಳೊಂದಿಗೆ ಸಮಾಲೋಚನೆ ಮಾಡಿದ್ದಾರೆ. ಅವ್ರಿಗೆ ಮಾಹಿತಿಗಳನ್ನ ಕೊಟ್ಟಿದ್ದಾರೆ. ಅವ್ರಿಗೆ ಏನೇನು ಸಂಶಯಗಳಿತ್ತು ಆ ಎಲ್ಲವನ್ನು ಮತ್ತೊಮ್ಮೆ ಅದನ್ನ ಪರಿಹರಿಸುವ ನಿಟ್ಟಿನಲ್ಲಿ ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ. ನಮಗೂ ಕೂಡ ಬಹಳ ಸ್ಪಷ್ಟವಾದಂತ ತರಬೇತಿಗಳನ್ನ ಎಲ್ಲ ಹಂತದಲ್ಲೂ ಈಗಾಗಲೇ ಕೊಟ್ಟಿದ್ದಾರೆ. ಮುಂದುವರೆದ ಭಾಗವಾಗಿ ನಾವು ಜಿಲ್ಲಾ ಮಟ್ಟದಲ್ಲಿ ಏನು ಹೆಚ್ಚು ಇದಕ್ಕೆ ಪೂರಕ ತರಬೇತಿಗಳನ್ನ ಕೊಡಬೇಕು, ಮಾಹಿತಿಗಳನ್ನ ಕೊಡಬೇಕು, ಆ ಕೆಲಸಕ್ಕೆ ಇವತ್ತು ನಾನು ಆಗ್ಲೇ ಹೇಳಿದಂತೆ ವಿದ್ಯುಕ್ತವಾಗಿ ನಾವು ಪ್ರಾರಂಭ ಮಾಡಿದೀವಿ. ಸೊ ಇಷ್ಟು ಮಾಹಿತಿಗಳೊಂದಿಗೆ ನಾನು ಮತ್ತೊಮ್ಮೆ ನಮ್ಮ ಈ ಒಂದು ಇವತ್ತಿನ ಒಂದು ತರಬೇತಿ ಕಾರ್ಯಾಗಾರಕ್ಕೆ ನಮ್ಮ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು, ಗೌರವಾನ್ವಿತ ಪ್ರತಿನಿಧಿಗಳು 78, ಜಸ್ಟ್ ಒಂದು ಬೇಸಿಕ್ ಬ್ರಾಡ್ ಇನ್ಫಾರ್ಮೇಶನ್ ಜೊತೆಗೆ ಯುವ ಮತದಾರರ ಸಂಖ್ಯೆಯನ್ನು ಕೂಡ ನಾವು ಕೊಟ್ಟಿದ್ದೇವೆ. ಅಂದ್ರೆ ಕಳೆದ 1 ವರ್ಷದಲ್ಲಿ ಎನ್ರೋಲ್ ಆಗಿರುವಂತ ಮತದಾರರು 29,655 ಮತದಾರರು. ನೆಕ್ಸ್ಟ್, ಸೊ ಈಗ
ಮುಖ್ಯ ಉದ್ದೇಶ SIR ಅಂದ್ರೆ ಏನು, ಯಾಕೆ SIR ಅನ್ನ ಮಾಡ್ತಾರೆ, ಈಗ ಸಮ್ಮರಿ ರಿವಿಷನ್ ಅಂತೇಳಿ, ನಿರಂತರ ಪರಿಷ್ಕರಣೆ ಅಂತೇಳಿ, ಕಂಟಿನ್ಯೂಸ್ ಅಪ್ಡೇಷನ್ ಅಂತೇಳಿ ಯಾವಾಗಲೂ ಇರುವಂತ ಪ್ರಕ್ರಿಯೆ. ಯಾವಾಗ ಬೇಕಾದ್ರೂ ನಾನು ಹೋಗಿ ಫಾರ್ಮ್ 6 ಕೊಡ್ಬೋದು, ಸೇರಿಸ್ಕೊಡ್ಬೋದು. ಆದರೆ ಏನಾಗುತ್ತೆ, ಕಾಲಕ್ರಮೇಣ ಒಂದು ಮತದಾರರ ಪಟ್ಟಿನಲ್ಲಿ ASDD ವೋಟರ್ಸ್ ಅಂತ ಕರಿತೀವಿ, ಆಬ್ಸೆಂಟಿ, ಶಿಫ್ಟೆಡ್, ಡೆತ್ ಅಂಡ್ ಡೂಪ್ಲಿಕೇಟ್. ಈಗ ಒಂದು ಕುಟುಂಬ ಅಂತಕ್ಕಂಥದ್ದು ಅನೇಕ ಸಂದರ್ಭಗಳಲ್ಲಿ ಇವತ್ತಿನ ಒಂದು ಆಧುನಿಕ ವ್ಯವಸ್ಥೆಯ ಸಂದರ್ಭದಲ್ಲಿ ಕೆಲಸಕ್ಕಾಗಿ, ಜೀವನೋಪಾಯಕ್ಕಾಗಿ ಅವರು ಒಂದು ಕಡೆಯಿಂದ ಇನ್ನೊಂದು ಕಡೆ ವಲಸೆ ಹೋಗುವಂಥದ್ದು, ಒಂದು ಕಡೆಯಿಂದ ಇನ್ನೊಂದು ಕಡೆ ನೆಲೆಸುವಂಥದ್ದು, ಇವೆಲ್ಲವೂ ಕೂಡ ಸರ್ವೇ ಸಾಮಾನ್ಯವಾದಂಥ ಪ್ರಕ್ರಿಯೆ. ಇದರ ಹಿನ್ನೆಲೆಯಲ್ಲಿ ಅನೇಕ ಸಂದರ್ಭಗಳಲ್ಲಿ ಮತದಾರ ಒಂದೂರಿನಲ್ಲಿದ್ದು ಜೀವನೋಪಾಯಕ್ಕಾಗಿ ಅವನು ಇನ್ನೊಂದು ನಗರಕ್ಕೆ ಹೋಗಿ ಅಲ್ಲಿ ಜೀವನವನ್ನ ಕಟ್ಕೊಂಡು, ಅಲ್ಲಿ ದುಡಿಮೆಯನ್ನ ಕಟ್ಕೊಂಡು, ಅಲ್ಲಿ ವಾಸವಾಗಿರ್ತಕ್ಕಂಥದ್ದು, ಆ ರೀತಿ ಆಬ್ಸೆಂಟಿ ಮತ್ತೆ ಶಿಫ್ಟೆಡ್ ಅಂತ ಕರಿತೀವಿ. ಇಲ್ಲಿ ಈ ಮತದಾರರ ಪಟ್ಟಿನಲ್ಲಿ ಇಲ್ಲೂ ಇದ್ದೀನಿ, ಇನ್ನೊಂದು ಕಡೆನೂ ಹೋಗಿ ಜೀವನ ಕಟ್ಕೊಂಡಿದ್ದೀನಿ. ಆ ತರದ ಮತದಾರರು. ಡೆತ್ ಮತದಾರರು, ಈಗ ಮರಣ ಹೊಂದಿದ ಮತದಾರರ ಕುಟುಂಬದವರು ಬಂದು ಅರ್ಜಿಯನ್ನ ಕೊಟ್ಟು ಡೆತ್ ಸರ್ಟಿಫಿಕೇಟ್ ಅನ್ನು ಹಾಕಿ ಅರ್ಜಿಯನ್ನ ಕೊಟ್ಟರೆ ಮಾತ್ರ ಅದು ಡಿಲೀಷನ್ ಆಗುವಂಥದ್ದು. ಅನೇಕ ಸಂದರ್ಭಗಳಲ್ಲಿ ಅವರು ಕೂಡ ಮತದಾರರ ಪಟ್ಟಿನಲ್ಲಿ ಇರುವಂತ ಸಾಧ್ಯತೆ ಇರುತ್ತೆ. ಡೂಪ್ಲಿಕೇಟ್ ಮತದಾರರು ಒಂದಕ್ಕಿಂತ ಹೆಚ್ಚು ಮತಗಟ್ಟೆಗಳಲ್ಲಿ ತಮ್ಮ ಮತವನ್ನ ವಿವಿಧ ಭಾಗಗಳಲ್ಲಿ, 2 ವಿಧಾನಸಭಾ ಕ್ಷೇತ್ರ, 3 ವಿಧಾನಸಭಾ ಕ್ಷೇತ್ರ, ಅಥವಾ ಬೆಂಗಳೂರಿನಲ್ಲಿ ಅಥವಾ ಎಲ್ಲೋ ಕೆಲಸ ಮಾಡ್ತಿರ್ತಾರೆ, ಅಲ್ಲೂ ಇರುತ್ತೆ, ಟ್ರಾನ್ಸ್ಫರ್ ಆದ್ಮೇಲೆ ಇನ್ನೊಂದು ಕಡೆ ಬರ್ತಾರೆ, ಅಲ್ಲಿರುತ್ತೆ. ಈ ತರ ಇದನ್ನು ಡೂಪ್ಲಿಕೇಟ್. ಸೊ ASDD ಅಂತ ಕರಿತೀವಿ. ಈ ASDD ಮತದಾರರು ನಮ್ಮ ಜಿಲ್ಲೆಯಲ್ಲಿ ಪ್ರಸ್ತುತ 10,344 ಮತದಾರರು ಒಂದು ಮ್ಯಾಪಿಂಗ್ ಹಂತದಲ್ಲಿ ನಾವು ಒಂದು ಗುರುತಿಸ್ಕೊಂಡಿರುವಂಥದ್ದು. ಸೊ ಈ SIR ಅಂದ್ರೆ ಏನು ಅಂದ್ರೆ, ಏನು ನಮ್ಮ ಹತ್ರ ಈಗ ಮತದಾರರ ಪಟ್ಟಿ ಆಲ್ರೆಡಿ ಇದೆ, ಆ ಮತದಾರರ ಪಟ್ಟಿಯನ್ನು ಆಧಾರವಾಗಿ ಇಟ್ಕೊಂಡು ಆ ಮತದಾರರ ಪಟ್ಟಿಯ ಎಲ್ಲ ಮತದಾರರಿಗೆ ಎನ್ಯುಮರೇಷನ್ ಫಾರಂ ಅಂತೇಳಿ EF ಅಂತ ಕರಿತೀವಿ. ಎನ್ಯುಮರೇಷನ್ ಫಾರ್ಮ್ಗಳನ್ನ ಆ ಎಲ್ಲ ಮತದಾರರಿಗೆ ಅವರ ಮನೆ ಬಾಗಿಲಿಗೆ ತಲುಪಿಸಿ, ಜವಾಬ್ದಾರಿಯುತವಾಗಿ, ಅಧಿಕೃತವಾಗಿ, ವಿತ್ ಡಾಕ್ಯುಮೆಂಟೇಶನ್ ಅವರ ಮನೆ ಬಾಗಿಲಿಗೆ ತಲುಪಿಸಿ, ಅವರಿಂದ ಆ ಒಂದೇ ಒಂದು ಫಾರಂ, ನೋ ಡಾಕ್ಯುಮೆಂಟ್, ಯಾವುದೇ ದಾಖಲೆಗಳಿಲ್ದಲೆ ಆ ಫಾರಂ ಅನ್ನ ಫಿಲ್ ಮಾಡಿ ವಾಪಸ್ ತಗೊಳ್ಳುವಂಥದ್ದು ದೃಢೀಕರಣ. ಆ ಫಾರ್ಮ್ ಅಲ್ಲೇನೆ ಅದೇನಿರುತ್ತೆ ಏನು ಎಲ್ಲ ತಮ್ಗೆ ಮುಂದೆ ಹೇಳ್ತೀನಿ, ಅದನ್ನ ತೆಗೆದುಕೊಳ್ಳುವಂಥದ್ದು. ಕಾರಣ ಏನು ಅಂದ್ರೆ, ಈ ಇರುವಂತ ಮತದಾರರ ಪಟ್ಟಿಯ ನೈಜತೆಯನ್ನ ಮತ್ತೊಮ್ಮೆ ಕಾಲೋಚಿತಗೊಳಿಸಿಕೊಂಡು ಎನ್ಯುಮರೇಷನ್ ಫಾರ್ಮ್ ಯಾರ್ಯಾರ್ದು ಬರುತ್ತೆ ಆ ಎಲ್ಲರನ್ನ ಆಧಾರವಾಗಿ ಇಟ್ಕೊಂಡು ಒಂದು ಕರಡು ಮತದಾರರ ಪಟ್ಟಿ ಅಂತೇಳಿ ನಾವು ತಯಾರಿಸ್ತೇವೆ. ಆ ತಯಾರಿಸುವಂತ ಸಂದರ್ಭದಲ್ಲಿ ಏನಾಗುತ್ತೆ, ಆಬ್ಸೆಂಟಿ ಇರೋಂಥವ್ರು ಅವರು ಇರಲ್ಲ, ಹಾಗಾಗಿ ಫಾರ್ಮ್ ನಮಗೆ ಬರಲ್ಲ. ಡೂಪ್ಲಿಕೇಟ್ ಇರೋಂಥವ್ರು ನನ್ಗೆ ಇಲ್ಲಿರ್ಬೇಕಾ ಎಲ್ಲಿರ್ಬೇಕು ಅನ್ನೋ ತೀರ್ಮಾನ ಅವ್ರು ಎಲ್ಲಿ ಬೇಕಾದ್ರೂ ಅವ್ರಿಗೆ ಎನ್ಯುಮರೇಷನ್ ಫಾರ್ಮ್ ಕೊಡ್ಲಿಕ್ಕೆ ಸ್ವತಂತ್ರ ಇರುತ್ತೆ. ಅವರು ಸ್ವತಂತ್ರವಾಗಿ ಎನ್ಯುಮರೇಷನ್ ಫಾರ್ಮ್ ಅನ್ನ ಫಿಲ್ ಮಾಡಿ ನಮಗೆ ವಾಪಸ್ ಕೊಡುವಂಥದ್ದು. ತದನಂತರ ಡೆತ್ ಆಗಿದ್ರೆ ಅವರಿಂದನೂ ಕೂಡ ನಮಗೆ ಫಾರಂ ಬರೋದಿಲ್ಲ. ಸೊ ಹಾಗಾಗಿ ಅವರು ಕೂಡ ಹೊಸ ಮತದಾರರ ಪಟ್ಟಿನಲ್ಲಿ ಸೇರೋದಕ್ಕೆ ಅವಕಾಶ ಇರಲ್ಲ. ಆಬ್ಸೆಂಟಿ ಅಂದ್ರೆ ಅಲ್ಲಿ ಇಲ್ವೇ ಇಲ್ಲ, ಸ್ಥಳದಲ್ಲಿ ಅವ್ರು ಎಲ್ಲಿದ್ದಾರೆ ಗೊತ್ತಿಲ್ಲ, ಈ ಊರಲ್ಲೂ ಇಲ್ಲ, ಯಾವಾಗಲೂ ಬಂದಿರ್ತಾರೆ, ಕೆಲಸ ಮಾಡೋದಕ್ಕೆ ಬೇರೆ ನಗರಗಳಿಂದ ಬಂದಿರ್ತಾರೆ, ಬೇರೆ ಊರುಗಳಿಂದ ಬಂದಿರ್ತಾರೆ, ಬೇರೆ ರಾಜ್ಯಗಳಿಂದ ಬಂದಿರೋ ಸಾಧ್ಯತೆಗಳಿರುತ್ತೆ. ಬಂದಾಗ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ 2 ವರ್ಷ 3 ವರ್ಷಕ್ಕೆ ಮತದಾರರ ಪಟ್ಟಿನಲ್ಲಿ ಸೇರ್ಪಡೆ ಆಗ್ಬಿಟ್ಟಿರ್ತಾರೆ. ಆದ್ರೆ ಈಗ ಅವರಲ್ಲಿ ಇಲ್ಲ. ಈ ತರದ ಅವರು ಕೂಡ ನಮಗೆ ಮತದಾರರ ಎನ್ಯುಮರೇಷನ್ ಫಾರ್ಮ್ ಅನ್ನ ವಾಪಸ್ ಕೊಡ್ಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಅವ್ರು ಇರಲ್ಲ ಫಿಸಿಕಲಿ. ಸೊ ಈ ರೀತಿ ನೈಜವಾಗಿ ಯಾರ್ಯಾರಿದ್ದಾರೆ ಅವರೆಲ್ಲರಿಂದನೂ ಎನ್ಯುಮರೇಷನ್ ಫಾರ್ಮ್ಸ್ ಅನ್ನ ತಗೊಂಡು ಅದರ ಆಧಾರದ ಮೇಲೆ ಒಂದು ಕರಡು ಮತದಾರರ ಪಟ್ಟಿ ಅಂತ ಮಾಡ್ಕೊಳ್ಳುವಂಥದ್ದು. ತದನಂತರ ಆ ಕರಡು ಮತದಾರರ ಪಟ್ಟಿಯನ್ನು ಪ್ರಚುರಪಡಿಸುವಂಥದ್ದು. ಆ ಕರಡು ಮತದಾರರ ಪಟ್ಟಿ ಪ್ರಚುರಪಡಿಸಿದ ಮೇಲೆ ಒಂದು ವೇಳೆ ಯಾರಾದರೂ ಅರ್ಹರು ಈ ಮ್ಯಾಪಿಂಗ್ ಪ್ರಕ್ರಿಯೆಯಲ್ಲಿ ಅಥವಾ 2002ರ ಮತದಾರರ ಪಟ್ಟಿನಲ್ಲಿ ಇಲ್ಲ ಅನ್ನೋ ಸಂದರ್ಭದಲ್ಲಿ ಹೊಸದಾಗಿ ಎನ್ರೋಲ್ ಮಾಡ್ಕೊಳ್ಬೇಕು ಅನ್ನೋ ಸಂದರ್ಭ ಒದಗಿ ಬಂದಲ್ಲಿ ಅದಕ್ಕೆ ಮತ್ತೆ 1 ತಿಂಗಳ ಕಾಲ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಅಂತೇಳಿ ಹೊಸದಾಗಿ ಫಾರಂ 6 ಅರ್ಜಿಯನ್ನ ಕೊಡ್ಲಿಕ್ಕೆ. ಈಗ ಮತದಾರರ ಪಟ್ಟಿನಲ್ಲಿ ಇರೋಂಥವ್ರು ಯಾರು ಕೂಡ ಫಾರ್ಮ್ 6 ಅನ್ನು ಕೊಡೋ ಅವಶ್ಯಕತೆ ಇಲ್ಲ. ಓನ್ಲಿ ಒಂದು ಎನ್ಯುಮರೇಷನ್ ಫಾರ್ಮ್, ಒಂದೇ ಒಂದು ಶೀಟ್ ವಿತೌಟ್ ಎನಿ ಡಾಕ್ಯುಮೆಂಟ್ ಅವ್ರು ಕೊಟ್ರೆ ಸಾಕು. ಯಾರು ಹೊಸದಾಗಿ ಸೇರ್ಪಡೆ ಮಾಡಬೇಕು ಅನ್ನೋರಿದ್ದಾರೆ ಅಥವಾ ಯಾರು ಈ ಕರಡು ಮತದಾರರ ಪಟ್ಟಿನಲ್ಲಿ ಸೇರಿಲ್ಲ
ಅಂತ ಸಂದರ್ಭದಲ್ಲಿ ಅವರು ಫಾರ್ಮ್ 6 ಕೊಟ್ಟು ಅದಕ್ಕೂ ಕೂಡ ಈ SIR ಸಂದರ್ಭದಲ್ಲೇನೆ ಅದಕ್ಕೂ ಕೂಡ 1 ತಿಂಗಳ ಕಾಲ ಅವರಿಗೆ ಸಮಗ್ರವಾಗಿ ಅವಕಾಶ ಕೊಟ್ಟು ಅದನ್ನು ಕೂಡ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ಸ್ ಅಂತ ಕರಿತೀವಿ. ಯಾರ್ಯಾರು ಕ್ಲೈಮ್ಸ್ ಇರುತ್ತೆ, ನಾನು ಮತದಾರ ಆಗಬೇಕು ಅನ್ನೋ ಕ್ಲೈಮ್ ಅವ್ರದ್ದಿರುತ್ತೆ, ಅಂತವರೆಲ್ಲ ತಮ್ಮ ಕ್ಲೈಮ್ ಫಾರ್ಮ್ಗಳನ್ನ ಸಬ್ಮಿಟ್ ಮಾಡಿ ಅವರು ಕೂಡ ಮತ್ತೆ ಅಂತಿಮ ಈ ಕರಡು ಜೊತೆಗೆ ಕ್ಲೈಮ್ಸ್ ಅಂಡ್ ಅಬ್ಜೆಕ್ಷನ್ ಪೀರಿಯಡ್ ಅದ್ರದ್ದು ಮುಗಿದ ಮೇಲೆ ಅದರಲ್ಲಿ ಬರುವಂತ ಮತದಾರರು ಇವೆಲ್ಲರನ್ನೂ ಸೇರಿ ಅಂತಿಮ ಮತದಾರರ ಪಟ್ಟಿಯನ್ನ ನಾವು ಈ SIR ಅಲ್ಲಿ ನಾವು ಪ್ರಚುರಪಡಿಸ್ತೀವಿ. ಇದು ಓವರ್ ಆಲ್ ಒಂದು ಜಿಸ್ಟು.